ನಮಸ್ತೆ, ನಾನು ಅಕ್ಷತಾ ಪಾಂಡೋಪುರ. ನಿಮ್ಮೆಲ್ಲರಿಗೂ ಅಕ್ಷತಾ ಕಿಚನ್ಗೆ ಸ್ವಾಗತ. ಇವತ್ತು ಸೋಮವಾರ ಅಂದರೆ ಸಸ್ಯಾಹಾರ ಸ್ಪೆಷಲ್, ವೆಜಿಟೇರಿಯನ್ಸ್ಗಂತೂ ಹಬ್ಬ. ವಿಶೇಷವಾದ ರೆಸಿಪಿನ ನಾನು ಇವತ್ತು ತಗೊಂಡು ಬಂದಿದ್ದೀನಿ. ಈ ಕಾರ್ಯಕ್ರಮನ ಪ್ರಾಯೋಜಿಸ್ತಾ ಇರೋರು ಜೆಕ್ಕಾಲಿಸ್ ವುಡ್ ಪ್ರೆಸ್ಡ್ ಆಯಿಲ್, ನ್ಯಾಚುರಲ್ ಆ್ಯಂಡ್ ಪ್ಯೂರ್, ಶುದ್ಧ ನೈಸರ್ಗಿಕ ಎಣ್ಣೆ ಜೆಕ್ಕಾಲಿಸ್ ಇವತ್ತು ಸೋಮವಾರ ಸಸ್ಯಾಹಾರದ ಕಾರ್ಯಕ್ರಮನ ಪ್ರಯೋಜನೆ ಮಾಡ್ತಾ ಇದೆ. ನಾನಿವತ್ತು ಮಾಡ್ತಾ ಇರುವಂತಹ ವಿಶೇಷವಾದ ರೆಸಿಪಿ ಏನಪ್ಪ ಅಂದರೆ ಉಪ್ಪಿಟ್ಟು. ಎಷ್ಟು ಜನಕ್ಕೆ ಉಪ್ಪಿಟ್ಟು ಇಷ್ಟನೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಆಲ್ ಟೈಮ್ ಫೇವ್ರೆಟ್ ಉಪ್ಪಿಟ್ಟು ಅಂದರೆ ಒಂದೇ ಉಪ್ಪಿಟ್ಟಿರಲ್ಲ ಜಗತ್ತಲ್ಲಿ, ತುಂಬ ವಿಶೇಷವಾದ ಉಪ್ಪಿಟ್ಟಿರುತ್ತೆ, ಸೀಸನಲ್ ಉಪ್ಪಿಟ್ಟಿರುತ್ತೆ. ಈಗ ಸೀಸನ್ ಯಾವುದಪ್ಪ ಅಂದರೆ ಹಲಸಂದೆ ಕಾಳು ಅಂತೀರ ನಿಮ್ಮ ಕಡೆ, ತಗ್ನಿ ಕಾಳು ಅಂತೀವಿ ನಮ್ಮ ಕಡೆ. ಈ ಹಲಸಂದೆ ಕಾಳಿನ ವಿಶೇಷ ಆಗಿರೋದ್ರಿಂದ ನಾನು ಹಲಸಂದೆ ಕಾಳು ಹಾಕಿ ಮಸಾಲೆ ಉಪ್ಪಿಟ್ಟು ಮಾಡಲ್ಲ, ಸಿಂಪಲ್ ಉಪ್ಪಿಟ್ಟು ಮಾಡ್ತೀನಿ. ಏನೇನು ಬೇಕು ಅಂತ ಒಂದ್ಸಲ ನೋಡ್ಕೊಬಿಡಿ. 1 ಕಪ್ ರವೆಗೆ 1 ಕಪ್ ಹಲಸಂದೆ ಕಾಳು ಸಮ ಇರಲೇಬೇಕು. ಅರ್ಧ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಮತ್ತು ಒಗ್ಗರಣೆಗೆ ಏನು ಬೇಕದು. ಜೊತೆಗೆ ಜೆಕ್ಕಾಲಿಸ್ ಅವರ ಗಾಣದ ಎಣ್ಣೆ ಮರಿಬೇಡಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಅದನ್ನು ಕಾದ ನಂತರ ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಸ್ವಲ್ಪ ಕಾದ ನಂತರ ಈ ರವೆನ ಹುರ್ಕೊಳ್ತೀನಿ. ಕಾದಿದೆ ಪ್ಯಾನ್, ನಾನೀಗ ರವೆ ಹುರಿತಾ ಇದ್ದೀನಿ. ಹುರಿತಾನೆ ತರಕಾರಿ ಕಟ್ ಮಾಡೋಣ. ಏನು ಹೆಚ್ಚು ಇಲ್ಲ. ಈರುಳ್ಳಿ, ನಾನು 3 ಮೆಣಸಿನ್ಕಾಯಿ ಹಾಕ್ತೀನಿ. ಇಷ್ಟೇ, ಮಧ್ಯಕ್ಕೆ ಒಂದು ಕಟ್ ಮಾಡಿ ಹಾಕಿದ್ರೆ ಸಾಕು. ಈಗ ಇದು ಕೆಂಪಗಾಗಿದೆ. ಈಗ ಪ್ಯಾನಿಗೆ ಶಿಫ್ಟ್ ಮಾಡ್ತೀನಿ. ಇದು ಕಾದಿದೆ. ಈಗ ಜೆಕ್ಕಾಲಿಸ್ ಅವರ ಶೇಂಗಾ ಎಣ್ಣೆ ಹಾಕ್ತಾ ಇದ್ದೀನಿ, ಗ್ರೌಂಡ್ ನಟ್ ಆಯಿಲ್. ಎಣ್ಣೆನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಗಾಣದ ಎಣ್ಣೆ. ಗಾಣದಿಂದ ನಾವು ಮೊದಲು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಣ್ಣೆಯನ್ನು ಬಿಡಿಸ್ಕೊಬರ್ತಿದ್ದೋ ಸೇರು ಪಾವು ಲೆಕ್ಕದಲ್ಲಿ. ಈಗ ಜೆಕ್ಕಾಲಿಸ್ ಅವರು ನಮ್ಮ ಟ್ರೆಡಿಷನಲ್ನ ನೆನಪು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಶೇಂಗಾ ಎಣ್ಣೆ ನಾನು ಉಪ್ಪಿಟ್ಟಿಗೆ ಉಪಯೋಗಿಸ್ತೀನಿ. ಇವಾಗ ನಿಮ್ಮನೆಗೂ ಬೇಕು ಅಂದರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ತರಿಸ್ಕೊಳ್ಳಿ. ಎಣ್ಣೆಗೆ ಈ ಸಾಸಿವೆ ಜೀರಿಗೆ ಎಲ್ಲ ಕಾಮನ್. ನೀವು ಒಗ್ಗರಣೆಗೆ ಏನೇನು ಬೇಕು: ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ. ಈಗ ನಾನು ಈರುಳ್ಳಿ ಹಾಕಲ್ಲ, ಬದಲಿಗೆ ಹಲಸಂದೆ ಕಾಳು ಹಾಕ್ತೀನಿ. ಯಾಕೆ ಅಂತ ಅಂದರೆ ಇದು ಸ್ವಲ್ಪ ಬೇಯೋದು ತಡ ಆಗಿರೋದ್ರಿಂದ ಮೊದಲೇ ಒಂದ್ಸಲಿ ನೀರಲ್ಲಿ, ಬಿಸಿ ನೀರಲ್ಲಿ ಕುದಿಸ್ಕೊಂಡು ಹಾಕ್ಬೋದು. ಎಣ್ಣೆನಲ್ಲೂ ಒಂದು ಸ್ವಲ್ಪ ಈರುಳ್ಳಿ ಹಾಕೋಕ್ಕೂ ಮೊದಲೇ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕ್ಬೋದು. ಹಾಗಾಗಿ ನಾನು ಇವಾಗ ಇದನ್ನೇ ಫಸ್ಟ್ ಹಾಕ್ತೀನಿ. ಎಣ್ಣೆ ಜೊತೆ ಸ್ವಲ್ಪ ಇದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಣ್ಣ ಬದಲಾಗ್ತಾ ಇದೆ. ಇವಾಗ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ 2, 3 ನಿಮ್ಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು ಅಂತಂದರೆ ಇನ್ನೂ 1 ಕಪ್ ನೀರು ಸೇರಿಸ್ಕೋಬಹುದು. ಇನ್ನೂ 2 ಕಪ್ ನೀರು ಸೇರಿಸ್ಕೊಬೋದು. ನಂಗೆ ಮೆತ್ತಗೆ ಇಷ್ಟ ಅಂತ ನಾನು ಇನ್ನೂ 1 ಕಪ್ ನೀರನ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ. ಕಾಳು ನೀರು ಜೊತೆ ಬೇಯಬೇಕಾಗಿರೋದ್ರಿಂದ ನೀರು ಹಾಕಿದ್ದೀನಿ. ನನ್ನದೊಂದು ಪಾಲಿಸಿ ಇದೆ, ಕೊತ್ತಂಬರಿ ಸೊಪ್ಪನ್ನ ಕುದಿಬೇಕಾದ್ರೇ ನಾನು ಅರ್ಧ ಕೊತ್ತಂಬರಿ ಸೊಪ್ಪನ್ನ ನಾನು ಅದಕ್ಕೆ ಹಾಕ್ತಾ ಇರ್ತೀನಿ ಯಾವಾಗಲೂ. ನೀರು ಜೊತೆ ಕುದಿಬೇಕಾದ್ರೆ ಈ ಫ್ಲೇವರ್ ಮೇಲೆ ಬರಲಿ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ನಾನು ಇದರಲ್ಲಿ ಅರ್ಧ ಕೊತ್ತಂಬರಿ ಸೊಪ್ಪನ್ನ ನೀರು ಜೊತೆ ಸೇರಿಸ್ತೀನಿ. ಅರ್ಧ ನಾನೇನು ತೊಗೊಂಡಿದ್ದೆ ತೊಗೊಂಡಿದ್ದು ಅರ್ಧ ತೆಂಗಿನ ತುರಿನೂ ಕೂಡ ನಾನು ಇದಕ್ಕೆ ಸೇರಿಸ್ತೀನಿ.
ಇದ್ರ ಜೊತೆ ಉಪ್ಪು ಹಾಕೋದನ್ನ ಮರಿಬೇಡಿ. ಚೆನ್ನಾಗಿ ಕುದೀತಿದೆ. ಈಗ ನಾನು ಈ ರವೆನ ಇದಕ್ಕೆ ಹಾಕ್ತೀನಿ. ಕೆಲವರು ರವೆನ ಉಪ್ಪಿಟ್ಟಿಗೆ ನಮ್ಮಲ್ಲಿ ರವೆ ಉಯ್ಯೋದು ಅಂತ ಹೇಳ್ತೀವಿ. ಹಾಕುವ ಕ್ರಮ ಬೇರೆ ಥರನೇ ಇರುತ್ತೆ. ಇದು ನಾವು ಮಾಡೋ ಟ್ರೆಡಿಷನಲ್ ಮೆಥಡ್ ನೋಡ್ಕೊಂಬಿಡಿ. ನಮ್ಮ ಅಜ್ಜಿ ಕಾಲದಿಂದನೂ ನಾವು ಹೀಗೇ ರವೆ ಹಾಕೋದು. ವಾ, ಉಪ್ಪಿಟ್ಟು ನಿಮಗೆ ತೆಳ್ಳಗೆ ಬೇಕು ಅಂದರೆ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಹಾಕಬಹುದು. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡೋದು ತೋರಿಸ್ತೀರಾ? ಮಡಿಕೆಯಲ್ಲಿ ಅಡುಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು 90% ಅಡುಗೆ ಆಗ್ತಿದ್ದಂಗೆ ಆಫ್ ಮಾಡಿದ್ರೆ ಸ್ಟವ್ನ, ಈ ಮಡಿಕೆನೇ ಆಲ್ರೆಡಿ ಹೀಟ್ ಆಗಿರೋದ್ರಿಂದ ಈ ಹೀಟಲ್ಲೇ ಒಂದಷ್ಟು ಏನು ಬೇಯೋದಿರುತ್ತೆ, ಪೊಂಗೋದಿರುತ್ತೆ, ಕುದಿಯೋದಿರುತ್ತೆ, ಅದೆಲ್ಲ ಆಗಿಬಿಡುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ತೀನಿ. ಈಗೇನು ಅರ್ಧ ಕಾಯಿ ತುರಿ ಇರುತ್ತೆ, ಅದನ್ನು ನಾನು ಮೇಲೆ ಹಾಕ್ತೀನಿ. ಅರ್ಧ ನಿಂಬೆ ಹಣ್ಣನ್ನ ರಸನ ನಾನು ಇದಕ್ಕೆ ಹಾಕಿ ಸೇರಿಸ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ, ಎಷ್ಟು ನೋಡೋಕ್ಕೂ ಚೆನ್ನಾಗಿದೆ, ಗಮ್ಮಂತಿದೆ. ನನಗಂತೂ ತಿನ್ನಕ್ಕೆ ಟೆಂಪ್ಟ್ ಆಗ್ತಿದೆಯಪ್ಪ. ಫೈನಲಿ ಉಪ್ಪಿಟ್ಟು ರೆಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬಡಿಸ್ಕೊಂಡು ತಿನ್ಬೋದು. ಏನೇ ಮಾಡಿ, ಉಪ್ಪಿಟ್ಟು ಪ್ರಿಯರಿಗೆ ಮನೇಲಿ ಮಾಡ್ಕೊಂಡು ತಿನ್ನೋ ಉಪ್ಪಿಟ್ಟೇ ಚೆಂದ ಅನಿಸುತ್ತೆ. ಯಾಕೆಂದರೆ ಹೋಟೆಲಲ್ಲಿ ಬೇರೆ ಥರ ಟೇಸ್ಟೇ ಇರಲ್ಲ, ಎಲ್ಲ ಒಂದೇ ಥರ. ಆದರೆ ಮನೆಯಲ್ಲಿ ನಮಗೆ ಬೇಕಾಗಿರೋ ಉಪ್ಪಿಟ್ಟನ್ನ ಬೇಕಾದ ಹಾಗೆ ಮಾಡ್ಕೋಬೋದು. ಸೀಸನಲ್ಲಿ ಯಾವ ತರಕಾರಿ ಸಿಗುತ್ತೆ, ಯಾವ ಕಾಳು ಕಡ್ಡಿ ಸಿಗುತ್ತೆ, ಸೊಪ್ಪು ಸಿಗುತ್ತೆ, ಆ ಸೊಪ್ಪು ಸೆದೆನಲ್ಲೇ ಉಪ್ಪಿಟ್ಟು ಮಾಡ್ಬೋದು. ತೆಳ್ಳಗೆ ಮಾಡ್ಬೋದು, ಉಡಿಗೆ ಮಾಡ್ಬೋದು, ಬನ್ಸಿಗೆ ಮಾಡ್ಬೋದು, ಜೋಳದ ಮಾಡ್ಬೋದು, ಅಕ್ಕಿ ತರಿದು ಮಾಡ್ಬೋದು, ರವೆದು ಮಾಡ್ಬೋದು. ಉಪ್ಪಿಟ್ಟೆ ಉಪ್ಪಿಟ್ಟು. ಅಷ್ಟಕ್ಕೂ ಈ ಎಲ್ಲದಕ್ಕೂ ಕೂಡ ರುಚಿ ಹೆಚ್ಚಿಸೋದಕ್ಕೆ ಹಾಕಿರುವುದು ಜಕ್ಕಾಲಿಸ್ ಅವರ ಗಾಣದ ಎಣ್ಣೆ. ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಕುಸುಬೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಯಾವ ಎಣ್ಣೆ ಬೇಕೋ ಆ ಎಣ್ಣೆಯಲ್ಲಿ ನಿಮ್ಮಿಷ್ಟದ ತಿನಿಸನ್ನ ನೀವು ತಯಾರಿಸ್ಕೋಬೋದು. ಬೇಕು ಅಂದರೆ ಈ ಕೆಳಗೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ತರಿಸ್ಕೊಳ್ಳಿ.